ಇದೇ ಭಾನುವಾರ ದಿನಾಂಕ 28 ಜೂನ್ 2026ರಂದು ರಾಷ್ಟ್ರಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಿದೆ. ಹುಟ್ಟಿನಿಂದ 5 ವರ್ಷ ವಯಸ್ಸಿನ ಮಗುವಿನವರೆಗೂ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಕೊಡಬೇಕಾಗುತ್ತೆ. ಕೆಲವು ಪೇರೆಂಟ್ಸು ನನ್ನ ಮಗುಗೆ ಎಲ್ಲ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದ್ದೀನಿ ಆದರೂ ಕೊಡಬೇಕಾ ಅಂತ ಕೇಳ್ತಾರೆ. ನಿಮ್ಮ ಮಗು 5 ವರ್ಷದ ಒಳಗಿದ್ರೆ ಖಂಡಿತವಾಗೂ ಈ ಪೋಲಿಯೋ ಡ್ರಾಪ್ಸ್ನ ಹಾಕಬೇಕು. ಮಗುಗೆ ನಾನು ಮೊನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಕೊಟ್ಟೆ ಅಥವಾ ನಿನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಹಾಕಿದ್ದೀವಿ ಅಥವಾ ಮುಂದಿನ ವಾರ ವ್ಯಾಕ್ಸಿನೇಷನ್ ಇದೆ, ಇಲ್ಲ ಅದೇ ದಿನ 22ನೇ ತಾರೀಕು ವ್ಯಾಕ್ಸಿನೇಷನ್ ಡ್ಯೂ ಇದ್ರೂ ಸಹ ನಿಮ್ಮ ಮಗುವಿಗೆ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಬೇಕಾಗತ್ತೆ. ದಿಸ್ ಇಸ್ ಓವರ್ ಅಂಡ್ ಅಬೌವ್ ದಿ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್. ಮಗುವಿಗೆ ಸಣ್ಣ ಪುಟ್ಟದಾಗಿ ಕೆಮ್ಮು ನೆಗಡಿ ಇದ್ರೂ ಸಹ ನೀವು ಈ ಒಂದು ವ್ಯಾಕ್ಸಿನೇಷನ್ ಕೊಡ್ಬೋದು. ಹಾಗಾದರೆ ಯಾವಾಗ ಈ ವ್ಯಾಕ್ಸಿನೇಷನ್ ಕೊಡಬಾರ್ದು ಅಂತಂದರೆ, ಮಗು ತುಂಬ ಸಿಕ್ಕಾಗಿದೆ, ಅತಿಸಾರ ಬೇದಿ ವಾಂತಿ ಆಗ್ತಾ ಇದೆ, ಅಥವಾ ಯುವರ್ ಚೈಲ್ಡ್ ಈಸ್ ಆನ್ ಇಮ್ಯುನೋಥೆರಪಿ, ಆಗ ಮಾತ್ರ ಈ ಒಂದು ಪೋಲಿಯೋ ಡ್ರಾಪ್ಸ್ನ ನಾವು ಕೊಡೋದಿಲ್ಲ. ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ? ಆರೋಗ್ಯ ಇಲಾಖೆ ನಿಗದಿಪಡಿಸಿರುವಂತಹ ಬೂತ್ಗಳಲ್ಲಿ, ಇದು ಅಂಗನವಾಡಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಈ ಒಂದು ಬೂತನ್ನು ನಿಗದಿ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಕೋಬೇಕಾಗುತ್ತೆ. ಇದು 2014ರಲ್ಲಿ ನಮ್ಮ ಭಾರತದಲ್ಲಿ ಲಾಸ್ಟ್ ಕೇಸ್ ಆಫ್ ಪೋಲಿಯೋ ನಾವು ಕಂಡ್ರೂ ಸಹ ನಾವು ಇನ್ನೂ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ